ನಾವೊಬ್ರು ಸಾವು ಬದುಕಿನ ನಡುವೆ ಹೋರಾಡ್ತಿರುವಾಗ ನಮ್ಮಿಂದ ಇವ್ರ ಪ್ರಾಣ ಉಳಿಯುತ್ತೆ ಅನ್ನೋದಾದ್ರೆ ಅದಕ್ಕಿಂತ ಒಳ್ಳೆ ವಿಚಾರ ಇನ್ನೊಂದಿಲ್ಲ. ತುಳಸಿ ಮಾಡಿದೆ 100% ಕರೆಕ್ಟ್. ಬೆಳಗ್ಗೆ ನಿಮ್ಮನ್ನ ಪಾರ್ಕಲ್ಲಿ ನೋಡಿದಾಗ ನೀವು ನನಗಿಷ್ಟ ಆದ್ರಿ. ಆದ್ರೆ ಈಗ ನೀವು ತುಂಬಾ ಇಷ್ಟ ಆಗಿದ್ದೀರಾ. ತುಳಸಿ ಹೊರಡೋಣವಾ? ಸರಿ ಅಮ್ಮ, ನಾನು ನೋಡ್ತೀನಿ. ಸರಿಯಪ್ಪ, ಹೋಗ್ಬಿಟ್ಪ, ಹೊರಡೋಣ. ಹಾ ಬಾಮ್ಮ. ಪುಟ್ಟ ಚೆಲುವೆ ಕಿನ್ನರಿಯಂತೆ ಮಾತು ಮುತ್ತು ಹೆಕ್ಕಿಕೊಂಡಂತೆ ಪುಟ್ಟ ನಗುವು ಸುಳಿಮಿಂಚಿನಂತೆ. ತುಳಸಿ, ನಾನು ನೋಡ್ತೀನಿ. ನನ್ನ ಬೈಕ್ ಆ ಕಡೆ ಇದೆ. ಸರಿ, ಬಾಯ್. ಬಾಯ್. ಮಳೆಯೇ ನನ್ನೊಳ ಸುಳಿಯೇ ಇಲ್ವೊಳಗಡೆಯೇ ನೀ ಅವಿತಿರುವೆ, ಹರಿವೆ ನೀ ಹನಿ ಸುರಿವೆ, ಸತ್ತಿರದೆ ನೀ ಬೋರ್ಗರೆವೆ, ಪದವೇ ಓ ಸಂಭ್ರಮವೇ ಮೌನದಲ್ಲಿ ನೀ ನಗುತ್ತಿರುವೆ, ಬರಲಾನ ಬಂದ್ಬಿಡಲ ಆ ಮಾತುಗಳ ಹೇಳ್ಬಿಡಲ. ನಿತೀಶ್, ಬಾರೋ ಇಲ್ಲಿ. ಏನು? ಯಾಕೋ ಇಲ್ಲಿ ನಿಂತ್ಕೊಂಡೆ? ಬಾ ನನ್ ಜೊತೆ. ನಾನ್ ಬರಲ್ಲ, ನೀನ್ ಹೋಗ್ಬಾ. ನಿತೀಶ್, ಸೋಮಾರಿತನ ಮಾಡ್ಬೇಡ್ವೋ. ಇನ್ನೇನು ಲಾವಣ್ಯ ಬಂದ್ಬಿಡ್ತಾಳೆ, ಅವಳ ಜೊತೆ ಮಾತಾಡ್ಬೇಕಲ್ವಾ? ಬಾ. ನೀವು ಯಜಮಾಂತಿ, ಅವ್ರ ಜೊತೆ ನೀವು ಸರಿ ಸಮಾನವಾಗಿ ಮಾತಾಡ್ತೀರಾ. ಆದ್ರೆ ನಾನು ಸಾಧಾರಣ ಕಾರ್ ಡ್ರೈವರ್ ತಾನೆ, ನಾನ್ ಹೇಗೆ? ಹುಡುಗಾಟ ಆಡ್ಬೇಡ್ವೋ. ಇನ್ನೂ ಎಷ್ಟ್ ದಿವಸ ಈ ಡ್ರೈವರ್ ನಾಟಕ ಮಾಡ್ತೀಯಾ? ಸತ್ಯ ಹೇಳ್ಬಿಡೋ. ನಾನೋ ನನ್ ಪ್ರೀತಿನ ನಾನು ಹೇಗೆ ಹೇಳಿ? ಸರಿ, ಏನಾದ್ರೂ ಮಾಡ್ಕೊ. ಲಾವಣ್ಯನ್ ದೃಷ್ಟಿನಲ್ಲಿ ನೀನ್ ಡ್ರೈವರೇ ಆಗಿರು. ಅದನ್ನ ನೋಡ್ಕೋತೀನಿ, ನೀನ್ ಬಂದ್ ಕೆಲ್ಸ ನೋಡೋದು. ನೀನ್ ತಿತ್ಕೊಳ್ಳೋದೇ ಇಲ್ವಲ್ಲೋ. ಹೀಗೆ ಆದ್ರೆ ಕೊನೆವರೆಗೂ ದಾಡಿ ಬಿಟ್ಕೊಂಡು ಹಾಗೆ ಇರ್ತೀಯ. ತಗೊಳ್ಳಿ. ನಿಂತ್ಕೊಳ್ರಿ. ನಿಂತ್ಕೊಳ್ರಿ. ಚಾರು ಒಳಗಿದಾರ ತಾನೆ? ಹೌದು, ಒಳಗಡೆನೇ ಇದ್ದಾರೆ. ನೀವು ತುಂಬಾ ಸುಂದರವಾಗಿದ್ದೀರಾ. ಗೊತ್ತು ಕಣೋ, ಅವತ್ತಿಂದ ನೀನ್ ನನ್ನ ನೋಡ್ತಿರೋ ದೃಷ್ಟಿ
ಸರಿಗಿಲ್ಲ ಅಂತ ನಂಗೆ ಗೊತ್ತು. ವಿಷಯ ಏನು ಅಂತ ಹೇಳ್ತೀರಾ ಅಥವಾ ನಾನು ಹೋಗ್ಲಾ? ಇಲ್ಲ ಇವ್ರೆ, ಈ ಡ್ರೆಸ್ ನಿಮಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ, ಅದಕ್ಕೆ ಹೇಳ್ದೆ. ಹೌದಾ? ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ನಾನು ಹೋಗ್ಲಾ ಅಥವಾ ಬೇರೆ ಇನ್ನೇನಾದ್ರೂ ಕೇಳ್ಬೇಕಾ? ಬೇಗ ಹೇಳ್ರಿ. ನನ್ನ ಡ್ರೆಸ್ ಚೆನ್ನಾಗಿದೆ ಅಂತ ಹೇಳಿದ್ರಿ, ಮತ್ತೆ ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ, ಇಯರಿಂಗ್ ಚೆನ್ನಾಗಿದೆ. ಹೀಗೆ ಹೇಳ್ತಾ ಹೋಗಿ. ಯಾಕೆ ಈಗೆಲ್ಲ ಮಾತಾಡ್ತಿದ್ದೀರಾ? ನಿಮ್ಗೆ ಜ್ಞಾಪಕ ಇದೆಯಾ ಅವತ್ತು ನಿಶ್ಚಿತಾರ್ಥ ದಿನ ನಾನು ಬಿಸಿ ಬಿಸಿ ಕಾಫಿ ಕೊಟ್ರಿ? ಅವತ್ತು ನಿಮಗೆ ಮಾತ್ರ ಅಲ್ಲ, ಎಲ್ರಿಗೂ ನಾನೇ ಕಾಫಿ ಕೊಟ್ಟಿದ್ದು. ಅದಕ್ಕೇನೀಗ? ರೀ 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 ಸ್ವಲ್ಪ ನಿಂತ್ಕೊಳ್ರಿ, ಸ್ವಲ್ಪ ನಿಂತ್ಕೊಳ್ರಿ. ಸ್ವಲ್ಪ ಏನ್ರಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನು? ಅವತ್ ಬಿಸಿ ಬಿಸಿಯಾಗಿ ಕಾಫಿ ಕೊಟ್ಟೆ ಅನ್ನಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕಾ? ಅಯ್ಯೋ ಅದಕ್ಕಲ್ಲ ರೀ, ನಿಮ್ಮ ಹತ್ರ ಒಂಟಿಯಾಗಿ ಮಾತಾಡ್ಬೇಕಿತ್ತು. ಒಂಟಿಯಾಗಿ ಮಾತಾಡ್ಬೇಕಾ? ಹಾಗಾದ್ರೆ ಚಂದ್ರಲೋಕಕ್ಕೆ ಹೋಗೋಣವಾ? ಛೇ, ಈಗ ಅಲ್ಲೂ ಜನ ಬರ್ತಾರೆ, ಏನ್ ಮಾಡ್ಬೇಕು? ಏನ್ರಿ ಇದು, ನನ್ನನ್ನು ಇಷ್ಟೊಂದು ಬೈತಾ ಇದ್ದೀರಾ? ನಂದು ತುಂಬಾ ಸಾಫ್ಟ್ ನೇಚರ್ ಗೊತ್ತಾ? ನಿಮ್ಮ ಹತ್ರ ಒಂಟಿಯಾಗಿ ನಾನು ಮಾತಾಡ್ಬೇಕಿತ್ತು. ಈಗ ನನ್ನ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ, ಮಾತಾಡಿ. ಹೇಳಪ್ಪ. ಈಗ ನೀವ್ ಹೇಳ್ತಿರೋ ಅಥವಾ ನಾನು ಹೋಗ್ಲೋ? ಹೇಳ್ತೀನಿ. ನಿಮ್ ಓನರ್ ಅಮ್ಮ ನನಗೋಸ್ಕರ ವೇಟ್ ಮಾಡ್ತಿದ್ದಾರೆ, ಬೇಗ ಹೇಳಿ. ನನಗೆ ನೀವು ಇಷ್ಟ ಆಗಿದ್ದೀರಾ? ನಿಮ್ಮ ಮನ್ಸಲ್ಲೂ ಆ ರೀತಿ? ಏನ್ ಹೇಳಿದ್ರಿ? ನನ್ ಮನ್ಸಲ್ಲಿ ನೀವ್ ಅನ್ಕೊಂಡಿರೋ ಹಾಗ? ಅಯ್ಯಯ್ಯೋ, ಆ ರೀತಿ ಅಲ್ಲ ರೀ. ನಾನು ಅನ್ಕೊಂಡಾಗೆ ನೀವು ಅನ್ಕೋಬೇಕು ಅಂತ ಏನಿಲ್ಲ. ನಿಮ್ ಮನ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ? ಏನ್ ಹೇಳ್ತಾ ಇದ್ದೀರಾ ನೀವು? ನೀವ್ ಯಾರೋ ನಾನ್ ಯಾರೋ? ನನ್ ಮನ್ಸಲ್ಲಿ ಏನಿದೆ ಅಂತ ನಿಮಗೆ ಯಾಕೆ ಗೊತ್ತಾಗ್ಬೇಕು? ನಾನ್ ಯಾಕೆ ಹೇಳ್ಬೇಕು? ಏನ್ರಿ, ನಾನ್ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಇಷ್ಟ ಆಗಿಲ್ಲ ಅಲ್ಲ, ಯೋಚನೆ ಕೂಡ ಮಾಡಲ್ಲ ಅಂತ ಹೇಳ್ತಿದ್ದೀನಿ. ಇಂಥ ಒಂದ್ ಪ್ರಶ್ನೆ ಕೇಳಿದ್ರೆ ಹೇಗೆ? ಅರ್ಥ ಆಯ್ತು ಬಿಡ್ರಿ. ನಾನೊಬ್ಬ ದೊಡ್ಡ ಮನುಷ್ಯನ ಹತ್ರ ಕೆಲಸ ಮಾಡ್ತಿದ್ರು, ನಾನೊಬ್ಬ ಸಾಧಾರಣ ಡ್ರೈವರ್ ತಾನೆ. 40 ಲಕ್ಷ ಬೆಲೆ ಬಾಳೋ ಕಾರ್ನ ನಾನು ಓಡಿಸ್ತಾ ಇದ್ರು. ಯಜಮಾನ್ರು ಪ್ರಾಣ ನನ್ನ ಕೈಲಿದ್ರು. ನೈಟ್ ಡ್ಯೂಟಿ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಕೀನ ಅವ್ರ ಕೈಲೇ ಕೊಟ್ಟೋಗ್ಬೇಕು ತಾನೆ. ನನ್ನ ರೇಂಜ್ ಇಷ್ಟೇ ಬಿಡ್ರಿ. ಸಾರಿ ಮೇಡಮ್, ನನ್ನ ರೇಂಜ್ ತಿಳ್ಕೊಳ್ಳದೆ ನಿಮ್ಮ ಮೇಲೆ ಆಸೆ ಪಟ್ಬಿಟ್ಟೆ. ನಿಮಗೋಸ್ಕರ ನಮ್ಮ ಯಜಮಾನಿ ಕಾಯ್ತಿರ್ತಾರೆ, ನೀವು ಹೋಗಿ. ತುಂಬಾ ಓವರ್ ಆಗಿ ಫೀಲ್ ಮಾಡ್ಕೋಬೇಡಿ. ನೀವ್ ಡ್ರೈವರು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಹೇಳ್ತಾ ಇಲ್ಲ. ಡಿಸ್ಟ್ರಿಕ್ಟ್ ಕಲೆಕ್ಟ್ರೇ ಬಂದು ಕೇಳಿದಿದ್ರು ನಾನು ಒಪ್ಕೊಳ್ತಾ ಇರ್ಲಿಲ್ಲ. ನಮ್ಮ ಮನೇಲಿ ಯಾವ ಗಂಡನ್ ನೋಡ್ತಾರೋ ನಾನು ಅವ್ರನ್ನೇ ಮದ್ವೆ ಆಗೋದು. ಹಾಗಾದ್ರೆ ನಿಮ್ಮ ಮನೆಯವ್ರಿಗೆ ಓಕೆ ಆದ್ರೆ ನಿಮ್ಗೆ ಓಕೆನಾ? ನಿಮ್ಮ ಮನೆಗೆ ಬಂದು ಹೆಣ್ ಕೇಳಲ್ಲ? ಇಲ್ಲಿ ನೋಡಿ, ನೀವು ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳಿದ್ರಿ, ಅದಕ್ಕೆ ಮರ್ಯಾದೆ ಕೊಟ್ಟು ನನ್ನ ಬಗ್ಗೆ ನಾನು ಹೇಳಿದೆ. ಇಷ್ಟ್ರ ಮೇಲೆ ನೀವು ಡೀಸೆಂಟಾಗಿ ಬಿಹೇವ್ ಮಾಡಿ. ನಾನೀಗ ನಿಮ್ಮ ಯಜಮಾಂತಿ ಹತ್ರ ಹೋಗ್ತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್,
ಹೆದ್ರಬೇಡಿ, ಇಲ್ಲಿ ನಡೆದಿದ್ದೆಲ್ಲ ನಾನು ನಿಮ್ಮ ಯಜಮಾಂತಿ ಹತ್ರ ಹೇಳಲ್ಲ. ಧೈರ್ಯವಾಗಿರಿ. ಅದೇ ರೀತಿ ನೀವು ಅವ್ರ ಹತ್ರ ಹೇಳ್ಬೇಡಿ, ಸರಿನಾ? ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಹಾಯ್. ಹಾಯ್. ಯಾಕೆ ಇಷ್ಟು ಲೇಟು? ಟ್ರಾಫಿಕ್ ಇತ್ತಲ್ಲ, ಅದಕ್ಕೆ ಲೇಟ್ ಆಯ್ತು. ನಿಮಗ್ ಗೊತ್ತಾಗ್ಲಿ ಅಂತ ಕಾರ್ ಎದುರುಗಡೆನೆ ಪಾರ್ಕ್ ಮಾಡಿದ್ದೆ, ಗೊತ್ತಾಯ್ತಾ? ಹೇಳಿದ್ರು ನೀವು ಒಳಗಡೆ ಇದ್ದೀರಾ ಅಂತ. ನಿಮ್ ಡ್ರೈವರ್ ಹೇಳಿದ್ರು. ಬನ್ನಿ ಹೋಗೋಣ. ಹೌದು, ಯಾಕೆ ನನ್ ದಿಢೀರ್ ಅಂತ ಶಾಪಿಂಗ್ ಬರಕ್ ಹೇಳಿದ್ರಿ? ಅದು ಪಪ್ಪ ಊರಿಗೆ ಹೋಗೋಣ ಅಂತ ಹೇಳಿದ್ರು. ಹೋದ್ರೆ ಯಾವಾಗ ವಾಪಸ್ ಬರ್ತೀವಿ ಅಂತ ಗೊತ್ತಿಲ್ಲ. ಅದಕ್ಕೆ ಮುಂಚೆ ಶಾಪಿಂಗ್ ಮಾಡೋಣ ಅನ್ನಿಸ್ತು. ನಿಮಗೆ, ಅಮ್ಮನಿಗೆ ಎಲ್ಲಾರ್ಗೂ ಶಾಪಿಂಗ್ ಮಾಡೋಣ ಅನ್ನಿಸ್ತು. ಅದಕ್ಕೆ ಬರಕ್ ಹೇಳ್ದೆ. ಸುಮ್ನೆ ಸುಳ್ಳು ಹೇಳ್ಬೇಡಿ. ನೀವ್ ಡ್ರೆಸ್ ತಗೋಬೇಕು ಅನ್ಕೊಂಡಿದ್ದು ಅಣ್ಣಂಗ್ ತಾನೆ. ಹೇಳೋವಾಗ ಮಾತ್ರ ನಮ್ಮೆಲ್ರೂ ಹೆಸರು ಹೇಳಿ ಅಣ್ಣನ ಹೆಸರನ್ನ ಕೊನೆಗೆ ತಗೊಂಡ್ರಿ ಅಲ್ವಾ? ಬನ್ನಿ ಹೋಗೋಣ. ಹೇಮಾ, ಹೇಮಾ, ಕಂದ ಹೇಮಾ. ಬಂದರಿ. ಏನ್ರಿ ಅದು? ಲೇ, ರಿಟೈರ್ಡ್ ಆದ ಗಂಡಸರಿಗೆ ಕಾಫಿ ಅನ್ನೋದು ಸಂಜೀವನಿ ಇದ್ದ ಹಾಗೆ. ಒಂದೊಳ್ಳೆ ಕಾಫಿ ತಂದ್ಕೊಡೆ. ಅಲ್ಲರಿ, ಬೆಳಗ್ಗೆಯಿಂದ 2 ಸಲ ಕಾಫಿ ಕುಡ್ದಾಯ್ತು. ದಿನಕ್ಕೆ 2 ಸಲ ಕಾಫಿ ಕುಡಿತೀರಿ? ಲೇ, ಹೆಂಗಸರಿಗೆ ಅರಿಶಿನ ಕುಂಕುಮ ಕೊಟ್ಟ ಹಾಗೆ ಗಂಡಸರಿಗೆ ಕಾಫಿ ಕಣೆ. ಕೊಡೆ ಒಂದ್ ಲೋಟ. ಸರಿ ಸರಿ. ಅಲ್ಲರಿ, ಬೆಳಗ್ಗೆಯಿಂದ ಅದೆಷ್ಟ್ ಸಲ ಪೇಪರ್ ಓದ್ತೀರಾ? ಆನಂದ ಸ್ನಾನ ಮಾಡ್ತಿದ್ದಾನೆ, ಅವನ್ಗೆ ಟಿಫನ್ ರೆಡಿ ಮಾಡ್ಬೇಕು. ನೀವ್ ಅಡ್ಗೆ ಮನೆಗೆ ಬಂದು ಸ್ವಲ್ಪ ಸಹಾಯ ಮಾಡ್ಬಾರ್ದಾ? ಲೇ, ಒಳಗೆ ನಾನು ಬಂದು ಏನೇ ಮಾಡ್ಲಿ ಅಲ್ವೇ? ಆಗ್ಲೇ ತೆಂಗಿನಕಾಯಿ ತುರ್ಕೊಡಿ ಹಿಂದೆ. ನಾನ್ ತುರ್ದಿಟ್ಟಿದ್ದೀನಿ, ಜೊತೆ ಕೈಯೂ ತುರ್ಕೊಂಡೆ. ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಮಾಡಕ್ಕಾಗತ್ತೆ ನನ್ನ ಕೈಲಿ? ಆಹಾ, ರುಚಿ ರುಚಿಯಾಗಿ ಮಾಡಿ ಹಾಕಿದ್ರೆ ತಿಂದಾಗ ಗೊತ್ತು ಅಲ್ವಾ? ಲೇ, ಹೆಂಗಸರಿಗೆ ಅಡಿಗೆ ಕೆಲಸ ಆದ್ರೆ ಗಂಡಸರಿಗೆ ಸಂಪಾದನೆ ಮಾಡೋದೇ ಕೆಲಸ ಕಣೆ. ಓಹೋ, ನೀವೇನಂತ ದೊಡ್ಡ ಕೆಲಸ ಮಾಡ್ತಿರೋದು? ಹೋಗಿ ಪೆನ್ಷನ್ ತಗೊಂಡ್ ಬರ್ತೀರಾ? ಬೇರೆ ಇನ್ನೇನ್ ಕೆಲಸ ಮಾಡ್ತೀರಿ ನೀವು? ನ್ಯಾಯವಾಗಿ ನಿಮ್ಗೆ ಕೊಡೋ ಪೆನ್ಷನ್ ವೇಸ್ಟ್. ಅಲ್ಲ, ಸರ್ಕಾರನೇ ಕಣ್ಣು ಮುಚ್ಕೊಂಡು ಪೆನ್ಷನ್ ಕೊಡ್ತಿರೋವಾಗ ಇವಳು ಯಾಕೆ ಟೆನ್ಷನ್ ಆಗ್ತಾಳೆ? ಗಂಡಸರಿಗೆ ರಿಟೈರ್ಡ್ ಆದ್ಮೇಲೆ ಮರ್ಯಾದೆನೇ ಕೊಡೋದಿಲ್ಲಪ್ಪ ಈ ಹೆಂಗಸರು. ಛೇ, ಓ ಬಾರಯ್ಯ ಪ್ರಕಾಶ, ಬಾರಯ್ಯ. ಏನ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಬೆಳಗ್ಗೆಯಿಂದ ಮಾತಾಡಕ್ ಯಾರು ಸಿಗದೆ ಹುಚ್ಚಿಡ್ದಾಗ ಆಗ್ಬಿಟ್ಟಿದೆ ಕಣಯ್ಯ. ಸದ್ಯ ನೀ ಬಂದಿಯಲ್ಲ, ಸರಿ. ನಿನ್ನ ಮರದ ವ್ಯಾಪಾರ ಎಲ್ಲ ಹೇಗಿದ್ಯಪ್ಪ? ಏನೋ ದೇವ್ರದಿಂದ ಚೆನ್ನಾಗಿ ನಡೀತದೆ ಅಂಕಲ್. ಸದ್ಯ ಒಳ್ಳೆದ. ಆನಂದ್ ಅಂಕಲ್ ಇದ್ದಾನೆ ಬಾಪ, ಸ್ನಾನ ಮಾಡ್ತಾ ಇದ್ದಾನೆ. ದಿನಾಗ್ಲೂ ನೆಟ್ ಮಾಡೋ ಕೆಲಸ ಆದ್ರೆ ಅದೊಂದೇ ತಾನೆ. ಅಂದಾಗೆ ನೋಡ್ಯಾ, ಯಾರೋ ರೌಡಿಗಳು ನಮ್ಮಂತ ಪೊಲೀಸ್ ಫ್ಯಾಮಿಲಿನೇ ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ ಬಿಟ್ಟಿದ್ದಾರೆ. ನೆನೆಸ್ಕೊಂಡ್ರೆ ನನ್ ರಕ್ತ ಕುದಿಯತ್ತೆ ಕಣಯ್ಯ. ಅದನ್ನೆಲ್ಲ ಯಾಕೆ ಮನ್ಸಲ್ಲಿ ಇಟ್ಕೊಂಡಿದ್ದೀರಾ ಅಂಕಲ್? ಮರ್ತ್ಬಿಡಿ. ಇರಯ್ಯ ಸ್ವಲ್ಪ. ಅದ್ ಹೇಗೆ ಮರೆಯಕ್ಕಾಗತ್ತೆ? ನನ್ನಿಂದಂತೂ ಮರೆಯಕ್ಕಾಗಲ್ಲ. ಅಲ್ಲ, ನಿನ್ ಫ್ರೆಂಡು ಆನಂದ ಇದು ಯಾವ್ದನ್ನು ಲೆಕ್ಕಕ್ಕೆ ತಗೋತಿಲ್ವಲ್ಲ? ತೆಪ್ಕಿದಾನಲ್ಲ ಅವನು. ನಾನೇನಾದ್ರೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಈ ಕೆಲಸ ನಡೆದಿದ್ರೆ ನಾನ್ ತಕ್ಷಣ ಆಕ್ಷನ್ ತಗೊಂಡು ಇಡೀ ಡಿಪಾರ್ಟ್ಮೆಂಟ್ ನೇ ಗಡಗಡ ಗಡಗಡ ಅಂತ ನಡೆಸ್ಬಿಡ್ತಿದ್ದೆ, ಗೊತ್ತಾ? ಅದು ಸರಿ ಅಂಕಲ್. ಆನಂದ್ ನಿಂತ್ಕೊಳಪ್ಪ. ಸ್ಟೇಷನ್ ಅಲ್ಲಿ ನಾನು ಡ್ಯೂಟಿ ಮಾಡ್ತಾ ಇದ್ದಾಗ ನನ್ನ ಮೀಸೆ ನೋಡಿ ಹುಡುಗರೆಲ್ಲ ಹೆದರ್ಕೊಂಡು ಸಾಯ್ತಾ ಇದ್ರು ಕಣಯ್ಯ. ಹುಲಿ ತರ ಇದ್ದೆ ಕಣಯ್ಯ. ಇವಳನ್ನ ಕಟ್ಕೊಂಡು ಇಲಿ ಮರಿ ಆಗ್ಬಿಟ್ಟೆ ಕಣಯ್ಯ. ರೀ, ಇದಕ್ಕೇನು ಕಡಿಮೆ ಇಲ್ಲ. ಹೋಗಿ ತರಕಾರಿ ತಗೊಂಡ್ ಬನ್ನಿ. ಅಯ್ಯೋ, ಹೋಗ್ರಿ ತರಕಾರಿ ತಗೊಂಡ್ ಬನ್ನಿ. ಆಮೇಲೆ ಮಾತಾಡ್ತೀನಿ, ಆಮೇಲೆ. ಅಮ್ಮ, ಆನಂದ್ ಇದ್ದಾನ? ರೂಮ್ ಅಲ್ಲಿ ಇದ್ದಾನಪ್ಪ. ಸರಿ. ಆನಂದ್, ಏಯ್, ರಂಜಿತ್ ನಿನ್ನ ಮಾತಾಡ್ಸ್ಕೊಂಬ ಅಂತ ಕಳ್ಸಿದಾನೋ?
ನೋಡೋ ನಡೆದಿದ್ದನ್ನೆಲ್ಲ ಮರ್ತ್ ನೋಡೋ ಆಗಿದ್ದೆಲ್ಲ ಆಗೋಯ್ತು, ಎಲ್ಲ ಮುಗಿದೋಯ್ತಾನೆ. ಆ ವಿಷಯ ಅಲ್ಲಿಗೆ ಬಿಟ್ಟಾಕು.